ನಾನು ಜನಪ್ರಿಯ ಗೀತೆಗಳನ್ನ ಬರೆಯೋಕ್ಕೆ ಪ್ರಾರಂಭ ಮಾಡಿದೆ. ಯಾಕೆಂದರೆ ಅನೇಕವಾದಂತಹ ಜನಪದ ಸಾಹಿತ್ಯದ ಕೆಲವು ಪದಗಳು ಅರ್ಥ ಆಗ್ತಾ ಇರಲಿಲ್ಲ. ಕೆಲವು ಸಕ್ಕಂ ಸರಿರಾತ್ರಿ ಸಿಬ್ರಿ ಆ ಥರ ಕೆಲವು ಸಣ್ಣ ಮಾಡೋದು, ಆ ಕೆಲವು ಪದಗಳು ಜನಸಾಮಾನ್ಯರಿಗೆ ಅರ್ಥ ಆಗ್ತಾ ಇರಲಿಲ್ಲ. ಹಾಗೂ ಕತೆಗಳು ಬೇರೆ ರೀತಿಯಲ್ಲಿದ್ದು, ಅದಕ್ಕೆ ನಾನೇನು ಮಾಡಿದೆ, ಪೌರಾಣಿಕವಾದಂತಹ ಕಥೆಯನ್ನು ಆಧಾರ ಮಾಡಿಕೊಂಡು ಜನಪ್ರಿಯ ಗೀತೆಗಳನ್ನು ಬರೆದೆ. ಅಂದರೆ ಜನಪದ ಭಾಷೆಯೇ, ಆದರೆ ನಾನು ಬರೆದಿದ್ದಂಥ ಹಾಡು. ಅದು ನಾನು ಮೊಟ್ಟ ಮೊದಲು ಮೊಗ್ಗ ಚೆಲ್ಲೋಣ ಅನ್ನೋಂಥ ಒಂದು ಧ್ವನಿ ಸಾಂದ್ರಿಕೆಯನ್ನು ರೆಡಿ ಮಾಡಿದೆ. ಆ ನಂತರ ನನಗೊಂದು ಐಡಿಯಾ ಬಂತು, ಯಾಕೆ ರಾಜ್ಕುಮಾರ್ ಅವ್ರ ಹತ್ರ ಈ ಹಾಡನ್ನ ಹಾಡಿಸ್ಬಾರ್ದು ಅಂತ ಹೇಳಿ ಚೆಲ್ಲಾಟಗಾರ ಮಾದಪ್ಪ ಅನ್ನೋಂತಹ ಒಂದು ಕ್ಯಾಸೆಟನ್ನು ನಾವು ತಯಾರು ಮಾಡಿದ್ವಿ. ಇದನ್ನು ತಯಾರು ಮಾಡಿದವರು ಕೀರ್ತಿಶಿಲ್ಪ ಸಂಸ್ಥೆಯ ರಾಮು ಅನ್ನೋರು. ಎಷ್ಟು ಚೆನ್ನಾಗಿ ಈ ಚೆಲ್ಲಾಟಗಾರ ನಮ್ಮನ್ನು ಕರ್ಕೊಂಡು ಬಂತು ಅಂದರೆ, ಬಹುಶಃ ಇವತ್ತು ನಾನು ನಿಮ್ಮ ಮುಂದೆ ಕುಳಿತಿರೋಕ್ಕೆ ಬಹುಮಟ್ಟಿಗೆ ಕಾರಣ ಈ ಚೆಲ್ಲಾಟಗಾರ. ಈ ಮಾದಪ್ಪನ ಚೆಲ್ಲಾಟವನ್ನು ಈಗ ಒಂದು ಹಾಡಿನ ಮೂಲಕ ತೋರಿಸ್ದೆ. ಅಮ್ಮ, ಇದ್ರ ಮಧ್ಯೆ ಅಪ್ಪಾಜಿ ನಮ್ಮ ಜೊತೆ ಬಂದಿದ್ದು, ನಾವು ಫಸ್ಟ್ ಅವ್ರನ್ನ ಕಂಡಿದ್ದು ಅಂದರೆ ಮುಖಾಮುಖಿ ಆಗಿದ್ದು ಇದೇ ಆಲ್ಬಮ್. ಹೌದು ಅಲ್ವಾ? ಹಾಡು ಹಾಡಿದ್ಮೇಲೆ ನಾನು ಹೇಳ್ತೀನಿ. ಆಗಲಿ. ಗಂಧದ ಗಂಧದ ಕರಡಿಗೆಯಲ್ಲಿ ಒಳ್ಳೆ ಗೊಂಬೆಯಾಗಿ ಕುಂತವನು, ಕೆಂಡ ತಾಮ್ರೆ ಕೊಳ್ಳದಲ್ಲಿ ಕೆಂದಾವರೆಯಾಗಿ ತೇಲ್ದವನು. ಗಂಧದ ಕರಡಿಗೆಯಲ್ಲಿ ಒಳ್ಳೆ ಗೊಂಬೆಯಾಗಿ ಕುಂತವನು, ಕೆಂಡ ತಾಮ್ರೆ ಕೊಳ್ಳದಲ್ಲಿ ಕೆಂದಾವರೆಯಾಗಿ ತೇಲ್ದವನು. ಮಾವಿನ ಹಣ್ಣಲ್ಲಿ ಮಳ್ಳಗೆ ಸೇರಿ ಮಾಗತಿ ಒಡಲ ಸೇರ್ದವನು. ಏಳ್ಮಲೆ ಕತ್ತು ಮಾದಪ್ಪ, ಏಕಾಂಗಿ ವಸ್ತು ಮಾದಪ್ಪ. ಏಳ್ಮಲೆ ಕತ್ತು ಮಾದಪ್ಪ, ಏಕಾಂಗಿ ವಸ್ತು ಮಾದಪ್ಪ. ಗಂಧದ ಕರಡಿಗೆಯಲ್ಲಿ ಒಳ್ಳೆ ಗೊಂಬೆಯಾಗಿ ಕುಂತವನು, ಕೆಂಡ ತಾಮ್ರೆ ಕೊಳದಲ್ಲಿ ಕೆಂದಾವರೆಯಾಗಿ ತೇಲ್ದವನು. ಮುತ್ರಾಜಿ ಮುತ್ತಿನ ಮಗನಾಗಿ ನನ್ನ ಮಚ್ಚೆಯ ಸೀಳಿ ಬಂದವನು. ರಕ್ಕಸ ಶ್ರವಣನ ಕೊಂದವನು, ಅಕ್ಕ ಉಕ್ಕಿನ ಬಸವನ ಗೆದ್ದವನು. ಸೊಕ್ಕಿದ ಬೇವಿನ ಕಾಳಿಯ ಮುಕ್ಕಿದ ಮುಕ್ಕಣ್ಣ ದೇವ ಮಾದಪ್ಪನು. ಏಳ್ಮಲೆ ಕರ್ತು ಮಾದಪ್ಪ, ಏಕಾಂಗಿ ವಸ್ತು ಮಾದಪ್ಪ. ಏಳ್ಮಲೆ ಕರ್ತು ಮಾದಪ್ಪ, ಏಕಾಂಗಿ ವಸ್ತು ಮಾದಪ್ಪ. ಗಂಧದ ಕರಡಿಗೆಯಲ್ಲಿ ಒಳ್ಳೆ ಗೊಂಬೆಯಾಗಿ ಕುಂತವನು, ಕೆಂಡ ತಾಮ್ರೆ ಕೊಳದಲ್ಲಿ ಕೆಂದಾವರೆಯಾಗಿ ತೇಲ್ದವನು. ಮಾವಿನ ಹಣ್ಣಲ್ಲಿ ಮಳ್ಳಗೆ ಸೇರಿ ಮಾಗತಿ ಒಡಲ ಸೇರ್ದವನು. ಏಳ್ಮಲೆ ಕರ್ತು ಮಾದಪ್ಪ, ಏಕಾಂಗಿ ವಸ್ತು ಮಾದಪ್ಪ. ಏಳ್ಮಲೆ ಕರ್ತು ಮಾದಪ್ಪ, ಏಕಾಂಗಿ ವಸ್ತು ಮಾದಪ್ಪ. ಮಾದಪ್ಪನ ಕಥೆಯನ್ನು ರಾಜ್ಕುಮಾರ್ ಅವ್ರಿಗೆ ಹೇಳಿದಾಗ ಅವರು ಎಷ್ಟು ಮಟ್ಟಿಗೆ ಪರವಶರಾದರು ಅಂದರೆ, ಅವರೇ ಹಾಡಾಗ್ಬಿಟ್ರು. ನನಗೆ ತುಂಬ ಹೆದರಿಕೆ ಇತ್ತು, ಯಾಕಂದರೆ ಅಂತಹ ಮಹಾನ್ ಕಲಾವಿದರಾದಂತಹ ರಾಜ್ಕುಮಾರ್ ಅವರನ್ನು ನೋಡುವುದೇ ಒಂದು ಭಾಗ್ಯ. ಯಾಕಂದರೆ ನಾವು ಬರೀ ಚಿತ್ರದಲ್ಲಿ ಅಥವಾ ಫೋಟೋಲಿ, ವಿಡಿಯೋಲಿ, ಟಿ ವಿಲಿ ನೋಡ್ತಾ ಇದ್ವಿ. ಅವ್ರನ್ನ ಎದುರು ನೋಡಿದಾಗ ನನಗೆ ಸಾಕ್ಷಾತ್ ದೇವ್ರನ್ನೇ ನೋಡ್ದಂಗೆ ಆಯಿತು. ಅವರ ಸ್ವಭಾವ, ವ್ಯಕ್ತಿತ್ವ ಕೂಡ ತುಂಬ ಆತ್ಮೀಯವಾಗಿತ್ತು. ನನ್ನ ಬಗ್ಗೆ ಯಾವುದೇ ಒಂದು ಅವ್ರಿಗೆ ಅವಿಶ್ವಾಸ ಇರಲಿಲ್ಲ. ನನ್ನ ಬಗ್ಗೆ ತುಂಬ ವಿಶ್ವಾಸ ಇಟ್ಟು ನನ್ನ ಹಾಡುಗಳನ್ನ ಒಂದು ಅಕ್ಷರನೂ ಕೂಡ ಅವರು ಬದಲಿಸದೆ ತುಂಬ ಪ್ರೀತಿಯಿಂದ ಹಾಡಿದ್ರು. ಈ ಹಾಡಿನ ಹಿಂದೆ ತುಂಬ ದೊಡ್ಡ ಕಥೆ ಇದೆ. ನಾನು ಇದನ್ನು ಹೇಳ್ತಾ ಹೋದರೆ ಮಿಕ್ಕ ಹಾಡುಗಳು ತಪ್ಪಿ ಹೋಗುತ್ತವೆ. ಆದ್ದರಿಂದ ಇನ್ನೊಮ್ಮೆ ಹೇಳ್ತೀನಿ.